ದೇವಸ್ಥಾನದ ಒಳಗಡೆ ಚಪ್ಪಲಿನ ಹಾಕೊಂಡು ಹೋಗ್ಬಾರ್ದು. ಯಾಕೆ? ನಮ್ ಶಾಸ್ತ್ರ ಏನ್ ಹೇಳುತ್ತೆ, ಹಾಗೆ ಸೈನ್ಸ್ ಏನ್ ಹೇಳುತ್ತೆ, ಬನ್ನಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ, ಹರೇ ರಾಮ್. ಶಾಸ್ತ್ರದ ಪ್ರಕಾರ ನೋಡ್ಕೊಂಡ್ರೆ ದೇವಾಲಯವು ಕೇವಲ ಕಟ್ಟಡವಲ್ಲ, ದೇವರ ಶಕ್ತಿ ಕೇಂದ್ರ. ಚಪ್ಪಲಿ ತೆಗೆದು ಹಾಕುವುದು ಅಹಂಕಾರ ಮತ್ತು ಅಶುದ್ಧತೆಯನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ದೇವರ ದರ್ಶನಕ್ಕೆ ಹೋಗುವ ಸಂಕೇತ. ಅಶುದ್ಧವಾದವು ದೇವಾಲಯಕ್ಕೆ ತಕ್ಕದ್ದಲ್ಲ. ಇದು ಶುದ್ಧತೆ, ನಮನ ಮತ್ತು ಶರಣಾಗತಿಯ ಪ್ರತೀಕವಾಗಿದೆ. ಇದು ನಮ್ಮ ಶಾಸ್ತ್ರದ ಮಾತು. ಹಾಗಿದ್ರೆ ವಿಜ್ಞಾನ ಏನ್ ಹೇಳುತ್ತೆ? ವೈಜ್ಞಾನಿಕವಾಗಿ ನೋಡಿದರೆ ದೇವಾಲಯಕ್ಕೆ ಹೋಗುವ ಮೊದಲು ಚಪ್ಪಲಿ ತೆಗೆದು ಹಾಕುವುದು ಕೇವಲ ಸಂಪ್ರದಾಯವಲ್ಲ, ಇದು ಆರೋಗ್ಯಕ್ಕೂ ಬಹುಮಟ್ಟಿಗೆ ಲಾಭಕಾರಿ. ದೇವಾಲಯದ ನೆಲ ತಾಮ್ರ ಅಥವಾ ಕಲ್ಲಿನಿಂದ ನಿರ್ಮಿತವಾಗಿರುತ್ತದೆ. ಇದು ದೇಹ ಮತ್ತು ಭೂಮಿಯ ನಡುವೆ ವಿದ್ಯುತ್ ವಿನಿಮಯವಾಗಲು ಸಹಾಯ ಮಾಡುತ್ತದೆ. ಈ ಪ್ರಕ್ರಿಯೆಯನ್ನು ಅರ್ಥಿಂಗ್ ಅಥವಾ ಗ್ರೌಂಡಿಂಗ್ ಎನ್ನುತ್ತಾರೆ. ಇದು ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹದ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಆದ್ದರಿಂದ ದೇವಾಲಯಕ್ಕೆ ಹೋಗುವ ಮುನ್ನ ಚಪ್ಪಲಿಯನ್ನ ಆಚೆ ಬಿಟ್ಬಿಟ್ಟು ಶುದ್ಧ ಮನಸ್ಸಿನಿಂದ ಆ ದೇವರನ್ನ ಸ್ಮರಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.